ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಟ್ಟು 3 ಬಂಧನೆ ಮಾಡಲಾಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಗುರುಚರಣ್ ಸಿಂಗ್ ಠಾಣೆಯಿಂದ ಖಾಸಗಿ ಗನ್ಮ್ಯಾನ್ ಕರೆದೊಯ್ಯುತ್ತಿರುವಂತಹ ಪೊಲೀಸರು ಸ್ಥಳ ಮಹಜರಿಗೆ ಕರೆದೊಯ್ತಾ ಇದ್ದಾರೆ. ಬ್ರೂಸ್ ಪೇಟೆಯ ಪೊಲೀಸರು ಆರೋಪಿ ಗುರುಚರಣ್ ಸಿಂಗ್ ಬಂಧಿತ ಖಾಸಗಿ ಗನ್ಮ್ಯಾನ್. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಇದೇ ವ್ಯಕ್ತಿ ಗುರುಚರಣ್ ಸಿಂಗ್. ಈ ಗುರುಚರಣ್ ಸಿಂಗ್ ಗನ್ನಿಂದನೇ ಫೈರಿಂಗ್ ಆಗಿತ್ತು ಅನ್ನುವಂತಹ ವಿಚಾರ. ಈ ಒಂದು ಆರೋಪವನ್ನ ನೇರವಾಗಿ ಜನಾರ್ದನ್ ರೆಡ್ಡಿ ಮಾಡಿದ್ರು. ಅದಾದ ಮೇಲೆ ಈಗ ಪೊಲೀಸರು ಅವನನ್ನ ಬಂಧನ ಮಾಡಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಒಂದ್ ಕಡೆಗೆ ಕರ್ಕೊಂಡು ಹೋಗುವಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆಗೆ ಆ ವ್ಯಕ್ತಿಯ ಮನೆಯನ್ನು ನೋಡ್ತಾ ಇದ್ದೀರಾ. ಈ ಎರಡೂ ದೃಶ್ಯಾವಳಿಗಳು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇತ್ತು. ಯಾರು ಫೈರಿಂಗ್ ಅನ್ನ ಮಾಡಿದ್ರು, ಫೈರಿಂಗ್ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆವೇ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇತ್ತು. ನೇರವಾಗಿ ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ರು. ಇಬ್ರು ಸಹ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಜನಾರ್ದನ್ ರೆಡ್ಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಖಾಸಗಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ಗೆ ಅವನ ಪಿಸ್ತೂಲ್ನಿಂದ, ಅವನ ಗನ್ನಿಂದನೇ ಫೈರಿಂಗ್ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ ಪುಷ್ಟಿ ನೀಡೋ ಹಾಗೆ ಈಗ ಪೊಲೀಸರು ಆ ಗುರುಚರಣ್ ಸಿಂಗ್ ಅನ್ನುವಂತಹ ಖಾಸಗಿ ಗನ್ಮ್ಯಾನ್ ಅನ್ನ ತಮ್ಮ ಸುಪರ್ದಿಗೆ ಪಡ್ಕೊಂಡು ಈಗ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸ್ಥಳ ಮಹಜರು ಮಾಡೋ ಸಲುವಾಗಿ ಎಲ್ಲಿ ಫೈರಿಂಗ್ ಆಗಿತ್ತಲ್ಲ, ಆ ಫೈರಿಂಗ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಪಂಚನಾಮೆಗೆ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಈಗಾಗಲೇ ಪೊಲೀಸರ ಕಪಿಮುಷ್ಟಿಯಲ್ಲಿದ್ದಾನೆ. ಬಂಧಿಸಿ ಪಂಚನಾಮೆಗೆ ಕರೆತಂದಿರುವಂತಹ ಪೊಲೀಸರು ಗನ್ಮ್ಯಾನ್ ಗುರುಚರಣ್ ಸಿಂಗ್ ತಂಗಿರುವಂತಹ ಮನೆಯಲ್ಲಿ ಈಗಾಗಲೇ ಪಂಚನಾಮೆ ನಡೀತಾ ಇದೆ. MRV ಬಡಾವಣೆಯಲ್ಲಿರುವಂತಹ ಮನೆಯಲ್ಲಿ ಈಗಾಗಲೇ ಪಂಚನಾಮೆ ನಡೀತಾ ಇದೆ. ಸತೀಶ್ ರೆಡ್ಡಿಯ ಒಟ್ಟು 4 ಜನ ಖಾಸಗಿ ಗನ್ಮ್ಯಾನ್ಗಳು ವಾಸವಾಗಿರುವಂತಹ ಮನೆಯದು. ಮನೆಯಲ್ಲಿ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. MRV ಬಡಾವಣೆಯಲ್ಲಿರುವಂತಹ ಮನೆ, ನೀವು ಆ ಮನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿಗಳು. ಸತೀಶ್ ರೆಡ್ಡಿ ಗನ್ಮ್ಯಾನ್. ಸತೀಶ್ ರೆಡ್ಡಿ ಯಾರು ಅಂದ್ರೆ ನಾರಾ ಭರತ್ ರೆಡ್ಡಿ, ಕಾಂಗ್ರೆಸ್ನ ಶಾಸಕ, ಅವನ ಬಲಗೈ ಭಂಟ. ಸತೀಶ್ ರೆಡ್ಡಿ ಆ ಒಂದು ಸ್ಥಳದಲ್ಲಿ ಯಾವತ್ತಿನ ದಿವಸ ಅಂದ್ರೆ ಫೈರಿಂಗ್ ಆಗಿರುವಂತಹ, ಗಲಾಟೆ ಆಗಿರುವಂತಹ ದಿವಸ ಸ್ಥಳಕ್ಕೆ ಹೋಗಿರ್ತಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಬ್ಯಾನರ್ ಕಟ್ಟುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ್ಮೇಲೆ ಅವಾಗಲೇ ಗಲಾಟೆ ಶುರು ಆಗುತ್ತೆ. ಹೋಗುವಂತಹ ಸಂದರ್ಭದಲ್ಲಿ 4 ಜನ ಗನ್ಮ್ಯಾನ್ಗಳನ್ನು ಕರ್ಕೊಂಡು ಹೋಗಿರ್ತಾನೆ. ಆ 4 ಜನ ಗನ್ಮ್ಯಾನ್ಗಳು ಗಲಾಟೆ ಆದಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಫೈರಿಂಗ್ ಅನ್ನ ಮಾಡ್ತಾರೆ. ಮನಸ್ಸೋ ಇಚ್ಛೆ ತಕ್ಕನಂಗೆ ಏನಂದ್ರೆ ಫೈರಿಂಗ್ ಅನ್ನ ಮಾಡ್ತಾರೆ. ಜನಾರ್ದನ್ ರೆಡ್ಡಿಯ ನಿವಾಸದತ್ತ ಏನಂದ್ರೆ ಗುರಿಯಾಗಿಸ್ಕೊಂಡು ಫೈರಿಂಗ್ ಅನ್ನ ಮಾಡ್ತಾರೆ. ಎಂತ ಪರಿಸ್ಥಿತಿ ಅಂದ್ರೆ ಸ್ವತಃ ತಾವು ಕರ್ಕೊಂಡು ಹೋಗಿರುವಂತಹ ಜನರ ಮೇಲೆ ಫೈರಿಂಗ್ ಮಾಡಿಬಿಡ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಕೊಡ್ತಾರೆ. ಶಿವಾನಂದ, ಈಗ ಬಹುತೇಕ ಯಾರು ಆ ಫೈರಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಈಗ ಪಂಚನಾಮೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಪೊಲೀಸರಿಂದ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಜಗದೀಶ್, ಮುಖ್ಯವಾಗಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅವ್ರನ್ನ ಗುರುಚರಣ್ ಸಿಂಗ್ ಏನಿದ್ದಾರೆ ಅವ್ರನ್ನ ಈಗ ಬಂಧನ ಮಾಡಿರುವಂತದ್ದು. ಜೊತೆಗೆ ಅವರ ವಾಸವಿದ್ದಂತ ಏನು ಬಡಾವಣೆಯಲ್ಲಿ ಈಗ ಸ್ಪಾಟ್ ಮಹಜರ್ ಮಾಡುವಂತ ಒಂದು ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಸತೀಶ್ ರೆಡ್ಡಿ 4 ಜನ ಖಾಸಗಿ ಗನ್ಮ್ಯಾನ್ಗಳು ವಾಸವಿದ್ದಂತ ಈಗ ಮನೆ ಇದೆ. ಅಲ್ಲಿ ಈಗ ಯಾವಾಗೆಲ್ಲ ಗನ್ಗಳಿಟ್ಟಿದ್ರು, ಜೊತೆಗೆ ಯಾವ ತರ ಪ್ಲಾನ್ ಮಾಡಿದ್ರು ಅನ್ನುವಂತ ಒಂದಷ್ಟು ವಿಚಾರವನ್ನ ಏನು ತನಿಖೆ ವೇಳೆಯಲ್ಲಿ ಹೇಳಿರ್ತಾರೆ. ಅದನ್ನ ಕುರಿತು ಈಗ ಸ್ಥಳ ಮಹಜರನ್ನ ಮಾಡ್ತಿರುವಂತದ್ದು. ಜೊತೆಗೆ ಇದಾದ ಬಳಿಕ ಏನು ಫೈರಿಂಗ್ ಮಾಡಿದಂತ ಅಹಂಭಾವಿ ಏನು ಜನಾರ್ದನ್ ರೆಡ್ಡಿ ನಿವಾಸ ಇದೆ ಅಲ್ಲಿಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. MRV ಬಡಾವಣೆಯಲ್ಲಿ ಇರ್ತಕ್ಕಂಥ ಈ ಮನೆಯಲ್ಲಿ ಈಗಾಗಲೇ ಪೊಲೀಸರು ಅಂದ್ರೆ ಬಂದೋಬಸ್ತಲ್ಲಿ ಕರೆದುಕೊಂಡು ಆ ಚರಣ್ ಸಿಂಗ್ ಏನು ಖಾಸಗಿ ಗನ್ಮ್ಯಾನ್ ಇದ್ದಾನೆ ಅವ್ರನ್ನ ಈಗ ಅಲ್ಲಿ ಏನು ಯಾವೆಲ್ಲ ಅಂಶಗಳು ಅಥವಾ ಭೌತಿಕ ಈಗೇನು ಒಂದಷ್ಟು ವಿಡಿಯೋ ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು, ಮತ್ತೊಂದೆಡೆ ಭೌತಿಕ ವಸ್ತುಗಳೇನು ಸಾಕ್ಷಿಯನ್ನ ಮಾಡಿರುವಂತದ್ದು, ಫಿಸಿಕಲ್ ಎವಿಡೆನ್ಸ್ ಏನಿದಾವೆ ಆ ಒಂದು ಆಧಾರಿತವಾಗಿ ಈಗ ಸ್ಪಾಟ್ ಮಹಜರ್ ಮಾಡುವಂತ ಒಂದು ಕೆಲಸ ಈಗ ಆರಂಭ ಆಗಿರುವಂತದ್ದು. ಜಗದೀಶ್, ಶಿವಾನಂದ್, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈ ಖಾಸಗಿ ಗನ್ಮ್ಯಾನ್ಗಳೇ ಅವರ ಬಂದೂಕಿನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂತಹ ವಿಚಾರ ಆಂತರಿಕವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆನಾ?
ಖಂಡಿತ ಜಗದೀಶ್, ಈಗಾಗಲೇ ಮೃತಪಟ್ಟಂತ ರಾಜಶೇಖರ್ ಏನು ಯುವಕ ಇದ್ದಾರೆ ಅವರ ದೇಹದಲ್ಲಿ ಈಗಾಗಲೇ 12 ಸಿಂಗರ್ ಬೋರ್ ಅನ್ನುವಂತ ಒಂದು ಗುಂಡು ಕೂಡ ಈಗ ಪತ್ತೆಯಾಗಿರುವಂತದ್ದು. ಆ ಒಂದು ಮಾದರಿಯನ್ನ ಎಫ್.ಎಸ್.ಎಲ್ ಅಧಿಕಾರಿಗಳು ಕಲೆಯನ್ನ ಹಾಕಿರುವಂತದ್ದು. ಅದನ್ನ ಈಗಾಗಲೇ ದೃಢೀಕರಣಕ್ಕೂ ಕೂಡ ಕಳಿಸಿರುವಂತದ್ದು. ಈಗಾಗಲೇ ಫೈರಿಂಗ್ ನಡೆಸಿದ ವಿಚಾರಕ್ಕಾಗಿ ಈಗಾಗಲೇ ಬ್ಯಾಲಿಸ್ಟಿಕ್ ತಂಡ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ. ಈ ನಿಟ್ಟಿನಲ್ಲಿ ಕಾನೂನು ಸಲಹೆಗಾರ ಮಹೇಶ್ ವೈದ್ಯ ಏನಿದ್ದಾರೆ ಅವರ ಯಾವೆಲ್ಲ ತನಿಖೆಗಳನ್ನ ಈಗೆಲ್ಲ ಮಾಡಬೇಕು, ಕಾನೂನಾತ್ಮಕವಾಗಿರ್ತಕ್ಕಂಥ ಏನು ಗೊಂದಲಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ಈಗ ಕಳೆದ 2 ದಿನಗಳಿಂದಲೂ ಕೂಡ ನಿವಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಇದಾದ ಬಳಿಕ ಈಗ ನೇರವಾಗಿ ಯಾರ್ಯಾರು ಆರೋಪಿತರಿದ್ದು ಸುಮಾರು ಈಗಾಗಲೇ 6 ಪ್ರಕರಣದಲ್ಲಿ ಈ ಒಂದು 2 ಅಂದ್ರೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ನ 2 ಪಕ್ಷದಿಂದ ಸುಮಾರು 26 ಏನು ಅಕ್ಯೂಸ್ಡ್ ಅಂದ್ರೆ ಆಪಾದಿತರನ್ನ ಈಗಾಗಲೇ ಬಂಧನ ಕೂಡ ಮಾಡಿರುವಂತದ್ದು. ಈ ಪೈಕಿ 3 ಗನ್ಮ್ಯಾನ್ಗಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಗುರುಚರಣ್ ಸಿಂಗ್ ಏನಿದ್ದಾರೆ ಇವರ ಪಾತ್ರ ಏನು ಬಹಳ ಈ ಒಂದು ಫೈರಿಂಗ್ ವಿಚಾರದಲ್ಲಿ ಪ್ರಮುಖ ಆಗಿತ್ತು. ಅವರೇ ಫೈರಿಂಗ್ ಮಾಡಿದ ಪರಿಣಾಮವಾಗಿ ಒಂದಷ್ಟು ಅಂದ್ರೆ ಆ ಯುವಕನೇ ದೇಹದಲ್ಲಿ ಕೊಂಡೋಗಿತ್ತು ಅನ್ನುವಂತ ಒಂದು ಪೊಲೀಸರಿಗೂ ಕೂಡ ಪ್ರಾಥಮಿಕ ಮಾಹಿತಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ಪೊಲೀಸರೇ ಪ್ರಕಟಣೆಯಲ್ಲಿ ನೀಡಿರುವಂತೆ CCTV ಫುಟೇಜ್ ಆಗಿರ್ಬೋದು ಮತ್ತೆ ಮೊಬೈಲ್ ದೃಶ್ಯಾವಳಿಗಳನ್ನ ಆಧರಿಸಿ ನಾವೀಗ 26 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರೆಸ್ ನೋಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲೇ ಈಗಾಗಲೇ ಗುರುಚರಣ್ ಅವರ ಮೂಲಕ ಯಾವ ತೆರನಾಗಿ ಆ ಒಂದು ಘಟನೆ ನಡೆಯಿತು, ಜೊತೆಗೆ ಪ್ರೀ ಪ್ಲಾನ್ ಆಗಿತ್ತಾ ಅಥವಾ ಈ ಒಂದು ಘಟನೆಗೆ ಯಾರಾದ್ರೂ ಪ್ರಚೋದನೆ ನೀಡಿದ್ರಾ ಅಥವಾ ಇವರೇ ನೇರವಾಗಿ ಅಂದ್ರೆ ಈಗ ಸತೀಶ್ ರೆಡ್ಡಿ ಅವರು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ರು, ಹಾಗಾಗಿ ಅವರ ರಕ್ಷಣೆಗಾಗಿ ಏನಾದ್ರು ಫೈರಿಂಗ್ ಮಾಡಿದ್ರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಆರಂಭ ಆಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.